ವಿಜಯನಗರದ ಕಾಡಲ್ಲಿ ಮೂಷಿಕ ಅನ್ನೋ ಹೆಸರಲ್ಲಿ ಬುದ್ಧಿವಂತ ಇಲಿ ಇತ್ತು. ಒಂದಿನ ಅವನ್ ತನ್ನ ಊಟನ ಹುಡ್ಕೊಂಡು ಹೋಗ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಮಳೆ, ಸಿಡ್ಲು, ಗುಡುಗು ಶುರುವಾಯ್ತು. ಮೂಷಿಕ ಬಚ್ಚಿಟ್ಕೊಳಕ್ಕೆ ಜಾಗ ಹುಡುಕ್ತಿದ್ದ. ಆಗ ಮೂಷಿಕನ ಕಣ್ಣಿಗೆ ಕೆಳಗ್ ಬಿದ್ದಿರೋ ಅಂತ ಕಟ್ಟಿಗೆ ಕಾಣಿಸ್ಬಿಡ್ತು. ಇಲಿಗಳಿಗೆ ಒಂದು ಅಭ್ಯಾಸ ಇರುತ್ತೆ. ಅದೇನು ಅಂದ್ರೆ ಯಾವ್ದಾದ್ರೂ ವಸ್ತು ಅವ್ರಿಗೆ ಕೆಲ್ಸಕ್ ಬರತ್ತೆ ಅಂತ ಗೊತ್ತಾದ್ರೆ ಅದನ್ ತಗೊಂಡ್ ಹೋಗಿ ಅವ್ರು ಇಟ್ಕೋತಾರೆ. ಮೂಷಿಕ ಕೂಡ ಅದನ್ನೇ ಮಾಡ್ದ. ಅಲ್ಲಿ ಬಿದ್ದಿದ್ದ ಕಟ್ಟಿಗೆ ತಗೊಂಡು ಮೂಷಿಕ ಅಲ್ಲಿಂದ ಹೊರಟ. ಈ ಮಳೆನೂ ಇವತ್ತೇ ಬರ್ಬೇಕಿತ್ತ? ಏನಾಯ್ತಪ್ಪ, ತುಂಬಾ ಬೇಜಾರಲ್ಲಿದ್ಯಾ? ಏನು ಅಂತ ಹೇಳಿ, ನನ್ನ ಎಲ್ಲಾ ಕಟ್ಟಿಗೆಗಳು ನೀರಲ್ಲಿ ನೆಂದು ಒದ್ದೆ ಆಗಿ ಹೋಗಿವೆ. ಈಗ ಒಲೆ ಹತ್ಲಿಲ್ಲ ಅಂತಂದ್ರೆ ನಾನು ಈ ಮಡಿಕೆಗಳನ್ನ ಹೇಗಾದ್ರೂ ತಯಾರಿಸ್ಲಿ. ಮಡಿಕೆನ ಅರಮನೆಗೆ ತಲುಪಿಸ್ಲಿಲ್ಲ ಅಂತಂದ್ರೆ ಮಹಾರಾಜರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಸಮಸ್ಯೆ ಅಂತೂ ಗಂಭೀರವಾಗೇ ಇದೆ. ಅದಕ್ಕೆ ನನ್ನ ಹತ್ರ ಒಂದು ಉತ್ತಮವಾದ ಪರಿಹಾರನೂ ಇದೆ. ನೀನೇ ಸ್ವತಃ ಒಂದು ಇಲಿ, ನೀನ್ ನನಗೇನ್ ಸಹಾಯ ಮಾಡ್ತೀಯಾ? ನೋಡು, ನನ್ನ ಹತ್ರ ಒಂದು ಒಣಗಿರೋ ಕಟ್ಟಿಗೆ ಇದೆ. ನೀನು ಇದರಿಂದ ಈಗ ಬೆಂಕಿಯನ್ನ ಹಚ್ಚಬಹುದು. ಆಮೇಲೆ ನೀನು ಮಡಕೆನು ನೀನು ಬೇಯಿಸಬಹುದು. ಆಮೇಲೆ ನೀನು ನಿನ್ ಮಡಕೆನ ಮಾರ್ಲೂಬಹುದು. ನಿನಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಮಡಕೆ ಬದಲಿಗೆ ನೀನು ನನಗೆ ಏನ್ ಕೊಡ್ತೀಯಾ ಅದನ್ನ ಹೇಳೋ. ಈ ಇಲಿ ಕೇಳೋದ್ ಕೇಳ್ತಾ ಇದೆ, ಅದ್ ಏನ್ ಕೇಳುತ್ತೆ? ಸರಿ, ಅದೇನ್ ಬೇಕು ಕೇಳು. ಆಯ್ತು, ಸರಿ. ನೀನು ನನಗೆ ಭಾಷೆ ಕೊಡು. ನಿನ್ನ ಕೆಲಸ ಆದ್ಮೇಲೆ ನೀನು ನಿನ್ನ ಮಾತನ್ನ ನಡೆಸ್ಕೊಡ್ತೀನಿ ಅಂತ. ನಾನ್ ಮಾತು ಕೊಡ್ತೀನಿ. ಸರಿ, ನೀನು ನನ್ನ ಕುಂಬಳಕಾಯಿನ ನನಗ್ ಕೊಡು. ಏನೋ ಕುಂಬಳಕಾಯ? ನೀನ್ ಇಷ್ಟ ದೊಡ್ಡ ಕುಂಬಳಕಾಯಿನ ಹೇಗ್ ತಗೊಂಡ್ ಹೋಗ್ತೀಯಾ? ಅದನ್ನೆಲ್ಲ ನನಗ್ ಬಿಟ್ಬಿಡೋ. ಈ ಕಟ್ಟಿಗೆನ ತಗೋ. ನೀನ್ ಇದನ್ನ ಸ್ವಲ್ಪ ಜೋಪಾನವಾಗಿ ಇಟ್ಕೋ. ಆಮೇಲೆ ಬಂದು ನಾನು ಇದನ್ನ ತಗೊಂಡ್ ಹೋಗ್ತೀನಿ. ಆದ್ರೆ ನೆನ್ಪಿರ್ಲೆ, ನೀನು ನನಗೆ ಭಾಷೆ ಕೊಟ್ಟಿದೀಯಾ. ಇಷ್ಟೊಂದು ಬೇಜಾರಲ್ಲಿ ಯಾಕಿದ್ಯಪ್ಪ? ಅಯ್ಯೋ, ಮತ್ತೇನಪ್ಪ ಮಾಡ್ಲಿ, ಈ ಬಿರುಗಾಳಿ ನನ್ನ ಎಮ್ಮೆನ ಹೆದರಿಸ್ಬಿಟ್ಟಿದೆ. ಅದೀಗ ಹಾಲೇ ಕೊಡ್ತಾ ಇಲ್ವಲ್ಲಪ್ಪ. ನಾನು ಹಾಲನ್ನ ಮಾರದೆ ಹೋದ್ರೆ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡೋದಿಕ್ಕಾಗೋದಿಲ್ವೇ? ನಿನ್ನ ಸಮಸ್ಯೆ ಅಂತೂ ಗಂಭೀರವಾಗಿದೆ. ನನ್ನ ಹತ್ರ ಇದಕ್ಕೆ ಒಂದು ಉತ್ತಮವಾದ ಪರಿಹಾರ ಕೂಡ ಇದೆ. ಏನ್ ಹೇಳ್ದೆ? ನಿನ್ ಹತ್ರ? ಆದ್ರೆ ನೀನಂತೂ ಒಂದು ಸಣ್ಣ ಇಲಿ ಇದೆಯಾ. ಆದ್ರೆ ನನ್ನ ಹತ್ರ ಒಂದು ದೊಡ್ಡ ಕುಂಬಳಕಾಯಿ ಇದೆಯಲ್ಲ, ನಿನಗಿಷ್ಟ ಇದ್ರೆ ನೀನು ಅದನ್ನ ತಗೋ. ಆದ್ರಿಂದ ನೀನು ನಿನ್ನ ಎಮ್ಮೆಗೆ ಒಳ್ಳೆ ಊಟನೂ ಮಾಡ್ಬೋದು. ಏನೋ ನಿಜವಾಗ್ಲು? ಎಲ್ಲಿದೆ ಕುಂಬಳಕಾಯಿ? ನಾನೇನೋ ಕುಂಬಳಕಾಯಿ ಕೊಡ್ತೀನಪ್ಪ. ಅದ್ರ ಬದಲಿಗೆ ನೀನು ನನಗೇನ್ ಕೊಡ್ತೀಯಾ ಹೇಳು? ಏನ್ ಕೊಡ್ತೀಯಾ ಹೇಳು? ಏನ್ ಬೇಕಾದ್ರೂ ಕೊಡ್ತೀನಿ. ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ನೀನು ನನಗೆ ಮಾತು ಕೊಡ್ಬೇಕು. ನಾನ್ ನಿನಗೆ ಮಾತು ಕೊಡ್ತಾ ಇದ್ದೀನಿ. ನನಗ್ ಬೇಗ ಕುಂಬಳಕಾಯಿ ಕೊಟ್ಟು ಬಿಡು. ಇದಪ್ಪ ಮಾತು ಅಂದ್ರೆ. ಸರಿ, ಈಗ ನೀನು ನನ್ನ ಜೊತೆ ಬಾ. ಬಂದ್ರ ಕುಂಬಳಕಾಯಿ ತಗೊಳ್ಳೋದಕ್ಕೆ? ಅಲ್ಲಿ ನೋಡಿ, ಸುರಕ್ಷಿತವಾಗಿ ಇಟ್ಟಿದ್ದೀನಿ ಅದನ್ನ. ಏನಣ್ಣ, ನೀನೇನಾದ್ರೂ ಅದಕ್ಕೆ ಮಾತು ಕೊಟ್ಟಿದ್ಯಾ ಹೇಗೆ? ನಾನು ಕೂಡ ಕೊಟ್ಟಿದ್ದೀನಿ. ಹಾಗಾದ್ರೆ ನಿನ್ ಕಥೆ ಮುಗೀತು ಬಿಡು. ಇವನ್ ನಿನ್ನಿಂದ ಭೂಮಿನ ಕೇಳ್ತಾನೋ ಚಿನ್ನನ್ ಕೇಳ್ತಾನೋ ಅದೇನ್ ಕೇಳ್ತಾನೋ ಗೊತ್ತಿಲ್ಲ, ನೋಡ್ತಿರು. ಸರಿ, ಈ ಕುಂಬಳಕಾಯಿನ ನೀನು ತಗೊಂಡು ಹೋಗು. ನೀನು ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಡು. ಏನ್ ಬೇಕು ನಿನಗೆ? ನನಗೇನ್ ಬೇಕು ಅಂದ್ರೆ ನಿನ್ನ ಎಮ್ಮೆ ಬೇಕು. ಏನು? ಅಯ್ಯಪ್ಪ, ನೋಡು, ನೀನು ನನಗೆ ಮಾತು ಕೊಟ್ಟಿದೀಯಾ, ಮರಿಬೇಡ. ಸರಿ, ತಗೊಂಡೋಗು. ಇದೇ ತರ ಮೂಷಿಕ ತುಂಬಾ ಬುದ್ಧಿ ಉಪಯೋಗಿಸಿ ಕುಂಬಳಕಾಯಿ ಬದಲಾಗಿ ಹಾಲ್ ಮಾರೋನ್ ಹತ್ರ ಒಂದ್ ಎಮ್ಮೆನ ತಗೊಂಡ. ಇದೇ ತರ ದಿನಗಳು ಕಳೆದ್ವು. ಒಂದಿನ ಹೀಗೆ ಮೂಷಿಕ ಓಡಾಡ್ತಿರ್ಬೇಕಾದ್ರೆ ಆಗ ಒಂದು ಮನೇನ ನೋಡ್ತಾನೆ. ಅಲ್ಲಿ ಆ ಮನೇಲಿ ಮದುವೆ ನಡೀತಾ ಇರುತ್ತೆ. ಮದುವೆ ಮಂಟಪ? ಆದ್ರೆ ಯಾರ ಮುಖದಲ್ಲೂ ಖುಷಿನೇ ಕಾಣಿಸ್ತಾ ಇಲ್ವಲ್ಲ. ಆದ್ರೆ ಖಂಡಿತವಾಗ್ಲೂ ಇಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ ಇದೆ. ಚಿಕ್ಕ ಸಮಸ್ಯೆ ಅಲ್ಲ, ತುಂಬಾ ದೊಡ್ಡ ಸಮಸ್ಯೆ ಇದೆ. ಮದುವೆಗೆ ಪಾಯಸ ಮಾಡೋದಕ್ಕೆ ಕಟ್ಟಿಗೆ ಅವನೇ ಬಂದಿಲ್ವಲ್ಲ. ಈಗ ನನ್ನ ಮದುವೆಲಿ ಪಾಯಸ ಇಲ್ದೇ ಇದ್ರೆ ಊಟ ಅದ್ ಹೇಗ್ ಮುಕ್ತಾಯ ಆಗುತ್ತೆ? ಮಾತು ಎಂತ ಮಾತು?
ನೀವು ನನ್ನ ಎಮ್ಮೆನ ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಕರ್ಕೊಳ್ಳಿ. ಆದ್ರೆ ಅದಕ್ಕೂ ಬದಲಾಗಿ ನೀವು ನನಗೆ ಏನು ಕೊಡ್ತೀರಾ ಅದನ್ನ ಹೇಳಿ. ಹಾ ನಿನಗದ್ ಏನ್ ಬೇಕು ತಗೊಂಡು ಹೋಗು. ಇಲ್ಲಿ ಒಂದಕ್ಕಿಂತ ಒಂದು ರುಚಿಯಾದ ತಿನಿಸುಗಳು ತಯಾರಾಗಿವೆ. ನಿನಗೆ ಏನ್ ಬೇಕೋ ಎಷ್ಟು ಬೇಕೋ ಅಷ್ಟನ್ನ ತಿನ್ಬಹುದು. ಬೇಡ ಬೇಡ, ಊಟ ಬೇಡ. ಅದಕ್ಕೂ ಬದಲಾಗಿ ಏನೋ ನಿನಗೇನ್ ಬೇಕೋ ಅದು ಖಂಡಿತ ಸಿಗತ್ತೆ. ಇದು ನಾನ್ ಕೊಡ್ತಿರೋ ಮಾತನ್ನ ನೀವು ಮೀರಲ್ಲ ತಾನೇ? ಖಂಡಿತವಾಗ್ಲೂ ಇಲ್ಲ. ಸರಿ, ಹಾಗಾದ್ರೆ ನೀನು ನಿನ್ ಹುಡುಗಿನ ಕೊಟ್ಬಿಡು. ನೀನ್ ಎಲ್ರೂ ಮುಂದೆನೋ ಮಾತು ಕೊಟ್ಟಿದೀಯಾ. ನೀನು ನಿನ್ ಮಾತನ್ನ ತಪ್ಪಾರ್ದು. ನಿನಗೆ ಇಷ್ಟು ಧೈರ್ಯನಾ? ನಿಲ್ಲಿ, ಏನು ಮಾಡಬೇಡಿ. ನಾನು ಅದ್ರ ಜೊತೆ ಹೋಗ್ತೀನಿ. ನೀವ್ ಅದಕ್ಕೆ ಮಾತು ಕೊಟ್ಟಿದ್ದೀರಾ, ಮತ್ತದಕ್ಕೆಂತ ಪಾಠ ಕಲಿಸ್ತೀನಿ ಅಂದ್ರೆ ಅದಿನ್ಯಾವತ್ತೂ ಬೇರೆಯವ್ರ ಜೊತೆ ಈ ರೀತಿ ನಡ್ಕೋಬಾರ್ದು. ನಾನು ಆದಷ್ಟು ಬೇಗ ವಾಪಸ್ ಬರ್ತೀನಿ. ಆ ಮದ್ವೆ ಹೆಣ್ಣು ತುಂಬಾನೇ ಬುದ್ಧಿವಂತಳಾಗಿದ್ಲು. ಏನೋ ಯೋಚನೆ ಮಾಡ್ತಾ ಇಲಿ ಹಿಂದೆ ಹೋಗ್ಬಿಟ್ಲು. ಇಲಿ ಎಮ್ಮೆನ ಅಲ್ಲೇ ಬಿಟ್ಟು ಆ ಮದ್ವೆ ಹೆಣ್ಣನ್ ಕರ್ಕೊಂಡು ಬಿಲ್ಲದ ಕಡೆ ಹೊರಟ. ವ್ಯಾಪಾರ ಅಂದ್ರೆ ನಂತರ ಮಾಡ್ಬೇಕು. ಒಂದು ಸಣ್ಣ ಕಟ್ಟಿಗೆಯಿಂದ ಕುಂಬಳಕಾಯಿ ಬಂತು, ಕುಂಬಳಕಾಯಿಯಿಂದ ಎಮ್ಮೆಯಿಂದ ಸುಂದರವಾದ ಹುಡುಗಿ. ವ್ಯಾಪಾರ ಅಂದ್ರೆ ನಂತರ ಮಾಡ್ಬೇಕು. ಇವತ್ತಿಂದ ಇದೇ ನಿನ್ನ ಮನೆ. ನೋಡೋ, ನನಗ ಮನುಷ್ಯ ತರ ಏನೇನೋ ತಿನ್ಬೇಕು ಅನ್ನೋ ಆಸೆ ಇದೆ. ನನಗೋಸ್ಕರ ನೀನು ಇವತ್ತು ಲಾಡು ಮಾಡ್ಕೊಡೋ. ಹಾ ಖಂಡಿತ. ಹೇಳು, ಲಾಡು ಮಾಡುವಂತ ವಸ್ತುಗಳೆಲ್ಲ ಎಲ್ಲಿದೆ? ತೆಂಗಿನಕಾಯಿ, ತುಪ್ಪ, ಬೆಲ್ಲ ಎಲ್ಲಿದೆ ಹೇಳು. ಅದಂತೂ ಗೆಲ್ವಲ್ಲ. ಇನ್ನೇನ್ ಲಾಡುನ ಮಣ್ಣಿಂದ ಮಾಡ್ಲಾ? ಅಯ್ಯೋ, ನನ್ಗನ್ಸುತ್ತೆ ಮಳೆ ಬರುತ್ತೆ ಅಂತ. ಈ ಮಳೆಯಿಂದ ಹೇಗ್ ತಪ್ಪಿಸ್ಕೊಳ್ಳಿ ನಾನು? ಬೇಗ ಬೇಗ ನನ್ ಬಿಲದೊಳಗಡೆ ಬಂದ್ಬಿಡ. ಬಿಲದಲ್ಲ, ಆದ್ರೆ ಹೇಗೆ? ಇದ್ರಲ್ಲಿ ನಾನಲ್ಲ, ನನ್ ಕಾಲು ಕೂಡ ದೂರಲ್ಲ. ಸರಿ, ಮರದ ಮೇಲ್ಗಡೆ ಹೋಗೋ. ಹೌದಾ? ನೀನ್ ಆರಾಮಾಗಿ ಆ ಬಿಲದೊಳಗಡೆ ಬಚ್ಚಿಟ್ಕೋತ್ಯಾ? ನಾನು ಮರದ ಮೇಲೆ ಕೂತು ನೆನಿಬೇಕಾ? ಒಂದ್ ವೇಳೆ ನನ್ನ ಆರೋಗ್ಯ ಹಾಳಾದ್ರೆ ಆಗ? ಸರಿ, ಹಾಗಿದ್ರೆ ಎದುರುಗಡೆ ಮಂದಿರ ಇದೆಯಲ್ಲ, ಅದ್ರೊಳಗಡೆ ಹೋಗುತ್ಕೋ. ಅಂದ್ರೆ ಅಲ್ಲಿಗೆ ಕಳ್ಳ ಬಂದು ನನ್ನ ಒಡವೆಗಳನ್ನೆಲ್ಲ ಕದ್ಕೊಂಡು ಹೋಗ್ಲಿ ಅಂತನಾ? ನನ್ನ ಸುರಕ್ಷಿತವಾಗಿ ಇಟ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಕರ್ಕೊಂಡು ಯಾಕೆ ಬಂದೆ? ಅಯ್ಯೋ, ಅದನ್ನಾದ್ರೂ ನಾನ್ ತಗೊಂಡ್ ಬರ್ಬೇಕಿತ್ತಲ್ಲಪ್ಪ. ಹೊಟ್ಟೆ ತುಂಬಾನಾದ್ರೂ ತಿನ್ಬೋದಿತ್ತು. ಸರಿ, ಈಗ ನೀವು ಕೋಪ ಮಾಡ್ಕೋಬೇಡಿ. ನೀವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ನನ್ನ ಸ್ನೇಹಿತರನ್ನ ಕರೀಲ, ಅವ್ರು ನನ್ನ ಸುರಕ್ಷತೆ ಮಾಡ್ತಾರೆ. ಏನ್ ಮಾಡ್ತೀಯೋ ಮಾಡೋ. ಗ್ಯಾರಂಟಿ ಅಲ್ವಾ? ಕೋಪ ಮಾಡ್ಕೊಳಲ್ಲ ತಾನೇ? ಖಂಡಿತ ಕೋಪ ಮಾಡ್ಕೊಳಲ್ಲ. ಹೀಗಲ್ಲ, ಮೊದ್ಲು ನನಗ್ ಮಾತು ಕೊಡಿ. ಅಯ್ಯೋ, ಎಂತ ಎಡವಟ್ ಮಾಡ್ಕೊಂಡ್ಬಿಟ್ನಪ್ಪ ನಾನು. ಸರಿ, ಮಾತು ಕೊಡ್ತೀನಿ. ಇವರೆಲ್ಲ ಎಲ್ಲಿಂದ ಬಂದ್ರಪ್ಪ? ಇವರೇ ನನ್ನ ಸ್ನೇಹಿತರು, ರಾಮ ಮತ್ತೆ ಶ್ಯಾಮ. ಸ್ನೇಹಿತರೆ, ನನ್ನ ರಕ್ಷಣೆಯನ್ನ ಮಾಡಿ. ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ ಕಾಪಾಡಿ. ನನ್ನಿಂದ ತಪ್ಪಾಗೋಯ್ತು, ನೀನು ವಾಪಸ್ ಹೊರಟೋಗೋ. ಪಕ್ಕ ಅಲ್ವಾ? ಆಮೇಲೆ ನೀನು ಬೇಜಾರ್ ಮಾಡ್ಕೊಳಲ್ಲ ತಾನೆ? ಇಲ್ಲ 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 ಇಲ್ಲ, ನಾನ್ ನಿನಗ್ ಮಾತು ಕೊಡ್ತಿದ್ದೀನಿ. ನೀನು ವಾಪಸ್ ಹೊರಟೋಗೋ, ನಿನ್ ಗೆಳೆಯರನ್ನ ಕರ್ಕೊಂಡು ಹೋಗೋ. ಮೂಷಿಕನ ಅಲ್ಲೇ ಬಿಟ್ಟು ಆ ಮದ್ವೆ ಹೆಣ್ಣು ತನ್ ಮನೆಗ್ ಹೊರಟೋದ್ಲು. ಪಾಪ ಮೂಷಿಕ ಇಷ್ಟೆಲ್ಲ ಕಷ್ಟಪಟ್ಟು ವ್ಯಾಪಾರ ಮಾಡಿದ್ಮೇಲೂ ಕೂಡ ಖಾಲಿ ಹೊಟ್ಟೆಲೇ ಇದ್ದ. ಕಿಶನ್ ಮತ್ತೆ ಉಮನ್ಗೆ ವಯಸ್ಸಾಗಿತ್ತು. ಅವರಿಬ್ರು ವರ್ಷಗಳಿಂದ ಹಗಲು ರಾತ್ರಿ ಕಷ್ಟಪಟ್ಟು ಸ್ವಲ್ಪ ಹಣ ಕೂಡಿಟ್ಟಿದ್ರು. ಆ ಹಣದಿಂದ ಅವರು ತೀರ್ಥಯಾತ್ರೆಗೆ ಹೋಗೋ ಕನ್ಸನ್ನ ಪೂರ್ತಿ ಮಾಡೋದಿಕ್ಕೆ ಅಂತೂ ಇಂತೂ ಹಗಲು ರಾತ್ರಿ ಬೆವರು ಸುರಿಸಿ ಕೆಲಸ ಮಾಡಿ ದುಡ್ಡಂತೂ ಜೋಡಿಸಿದ್ದಾಯ್ತು. ಒಳ್ಳೆ ಕೆಲಸ. ತೀರ್ಥಯಾತ್ರೆಗೆ ಹೋಗಕ್ ಮುಂಚೆ ಕಿಶನ್ ಅವನ ಹತ್ರ ಇದ್ದಿದ್ದ ಹಣನೆಲ್ಲ ಒಂದ್ ಚೀಲದಲ್ಲಿ ಬಚ್ಚಿಟ್ಟಿರ್ತಾನೆ. ಅವ್ರು ಹೋಗೋ ದಾರಿಲಿ ತುಂಬಾ ಅಪಾಯ ಇತ್ತು. ಕಳ್ಳರು ಖದೀಮ್ರು ಇರುವಂತ ದಾರಿಯಾಗಿತ್ತು ಅದು. ನನಗಂತೂ ಸುಸ್ತಾಗೋಯ್ತು. ಈಗ ನೀನೇ ಈ ನಾಣ್ಯದ ಚೀಲನ ಹಿಡ್ಕೊಂಡು ಬಾ. ಅಯ್ಯೋ, ನನ್ನ ನಾಣ್ಯಗಳ ಚೀಲ.
ಅಯ್ಯೋ ಕಾಪಾಡಿ ಕರಡಿ, ಅಯ್ಯೋ ಯಾರಾದ್ರೂ ಕಾಪಾಡಿ ನನ್ನ. ನನಗಿಂತ ನಿಮಗೆ ಆ ಗಂಟೆ ಹೆಚ್ಚಾಗೋಯ್ತಾ? ನನ್ನನ್ ಯಾರಾದ್ರೂ ಹೊತ್ಕೊಂಡು ಹೋಗಿದ್ರೆ? ಅಯ್ಯೋ, ನಿನ್ನ ಯಾರು ಹೊತ್ಕೊಂಡು ಹೋಗ್ತಾರೆ? ಇದ್ರಲ್ಲಿ ನಾಣ್ಯಗಳಿವೆ. ಇದೇನಾದ್ರೂ ಹೊರಟು ಹೋಗಿದ್ರೆ ನಾವು ಉಳಿಯಕ್ಕೆ ಆಗ್ತಿರ್ಲಿಲ್ಲ, ನಮ್ ಕಥೆ ಮುಗಿತಿರ್ತಿತ್ತು. ನನಗನ್ಸತ್ತೆ ಇಲ್ಲಿ ಕಳ್ಳರಿಗಿಂತ ಜಾಸ್ತಿ ಕಾಡು ಪ್ರಾಣಿಗಳಿದಾವೆ ಅಂತ. ನನ್ನ ಮಾತು ಕೇಳಿ ರಾತ್ರಿ ಇಲ್ಲೇ ಎಲ್ಲಾದ್ರೂ ಉಳ್ಕೊಳ್ಳೋಣ ನಾವು. ಆ ಕಾಡಲ್ಲಿ ಕಳ್ಳರು ಮತ್ತು ಪ್ರಾಣಿಗಳ ಭಯದಿಂದ ಕಿಶನ್ ಮತ್ತೆ ಉಮಾ ಪಕ್ಕದೂರಲ್ಲಿದ್ದ ಒಂದ್ ಹೋಟ್ಲಲ್ಲಿ ಇರೋದಿಕ್ಕೆ ಅವರು ನಿರ್ಧಾರ ಮಾಡಿದ್ರು. ಅಣ್ಣ, ಇಲ್ಲಿ ಕೇಳಿ, ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವ್ದಾದ್ರು ಕಮ್ಮಿ ಬೆಲೆ ಇರೋ ಕೋಣೆ ಇದೆಯಾ? ಹಾ, ಸಿಗುತ್ತೆ. ನಿಮ್ ಚೀಲನ ಇಲ್ಲಿಡಿ, ಮತ್ತೆ ನನ್ ಜೊತೆ ಬನ್ನಿ. ಚೀಲನ? ಇಲ್ಲ ಅಣ್ಣ, ಈ ಚೀಲ ನಮ್ ಜೊತೆನೇ ಇರುತ್ತೆ. ಹಾ ಸರಿ, ಹಾಗಿದ್ರೆ ಬನ್ನಿ ನನ್ ಜೊತೆ. ಹಾ, ಇದೇ ನೋಡಿ ನೀವು ಉಳ್ಕೊಳ್ಳುವಂತ ರೂಮು. ಕಿಶನ್ ಆ ಚೀಲದ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತಿರೋದನ್ನ ನೋಡಿ ವಿಮಲೇಶ್ಗೆ ಅನುಮಾನ ಬಂತು. ಖಂಡಿತ ಆ ಚೀಲದಲ್ಲಿ ಏನೋ ಅಮೂಲ್ಯವಾದ ವಸ್ತು ಇರ್ಬೋದು ಅಥವಾ ನಾಣ್ಯಗಳಿರ್ಬೋದು ಅಂತ. ಇವ್ರು ಮಲ್ಕೋತಿದ್ ಹಾಗೆ ಅದನ್ನ ಕದ್ದು ಬಿಡಿ. ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಗೊತ್ತೇ ಆಗಲ್ಲ. ಕಿಶನ್ನು ಆ ಚೀಲನ ತಲೆ ದಿಂಬಿನ ಹಾಗೆ ಇಟ್ಕೊಂಡು ಮಲ್ಕೊಂಡಿದ್ದ. ಮತ್ತೆ ಅವತ್ತಿನ ರಾತ್ರಿ ವಿಮಲೇಶ್ ಮತ್ತೆ ಅವನ ಹೆಂಡತಿ ಆ ಚೀಲನ ಕಳ್ತನ ಮಾಡ್ತಾರೆ. ನನ್ನ ಚೀಲ, ನನ್ನ ನಾಣ್ಯಗಳು, ನನ್ನ ಕಥೆ ಮುಗೀತು ಉಮಾ. ಏನಾಯ್ತು? ಯಾರದು? ನಮ್ಮ ಎಲ್ಲಾ ವಸ್ತುಗಳು, ನಮ್ಮ ನಾಣ್ಯಗಳೆಲ್ಲ ಕಳ್ತನ ಆಗಿ ಹೋಗಿವೆ. ಈ ಕೆಲ್ಸ ಖಂಡಿತ ಈ ಹೋಟ್ಲು ಮಾಲೀಕನೇ ಮಾಡಿರ್ಬೇಕು. ನೆನ್ನೆ ನಾವಿಲ್ಲಿಗ್ ಬಂದಾಗ ಗಂಟನ್ನ ತನ್ನ ಹತ್ರನೇ ಇಟ್ಕೊಳ್ಳೋ ಮಾತಾಡ್ತಾ ಇದ್ದ. ಬನ್ನಿ, ನಮ್ ಗಂಟನ್ನ ವಾಪಸ್ ಕೊಡಿ. ನಮಗ್ ಗೊತ್ತು ಅದನ್ನ ನೀವೇ ಕದ್ದಿದ್ದೀರಾ ಅಂತ. ಕಳ್ತನ? ನಾನಾ? ಅಲ್ಲ, ನಾನು ಉಳ್ಕೊಳ್ಳೋದಕ್ಕೆ ನಿಮ್ಗೆ ಜಾಗ ಕೊಟ್ಟಿದ್ದೀನಿ. ನನ್ ಮೇಲೆ ಆರೋಪ ಹೊರುತ್ತಾ ಇದ್ದೀರಾ? ಹೊರಡಿ, ಹೊರಡಿ ಇಲ್ಲಿಂದ. ಮಂತ್ರಿಗಳೇ, ನಮಗೆ ಅನ್ಯಾಯ ಆಗಿ ಹೋಗಿದೆ. ನಾವ್ ಎಷ್ಟೋ ವರ್ಷಗಳಿಂದ ಕೂಡಿಟ್ಟ ನಾಣ್ಯಗಳನ್ನ ಆ ವಸತಿ ಗೃಹದ ವಿಮಲೇಶ ಕಳ್ತನ ಮಾಡ್ಬಿಟ್ಟಿದ್ದಾನೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ಅಂದ್ರೆ ಇದು ಹೇಗ್ ಸಾಧ್ಯ? ಆದ್ರೆ ವಿಮ್ಲೇಜ್ ಹೇಳ್ತಿದ್ದಾನೆ ಅವನ್ ಕಳ್ತನ ಮಾಡಿಲ್ಲ ಅಂತ. ನೀವು ನೋಡಿದ್ರೆ ಅವನೇ ಕಳ್ತನ ಮಾಡಿದಾನೆ ಅಂತ ಹೇಳ್ತಿದ್ದೀರಾ. ನಿಮ್ ಹತ್ರ ಯಾವುದಾದ್ರೂ ಸಾಕ್ಷಿ ಇದೆಯಾ? ನನ್ನ ಹತ್ರ ಇದಕ್ಕೆ ಒಂದು ಉಪಾಯ ಇದೆ. ಆದಷ್ಟು ಬೇಗ ನ್ಯಾಯ ಸಿಗುತ್ತೆ. ಹಾಗಾದ್ರೆ ಬೇಗ ಉಪಾಯ ಹೇಳಿ. ಅದಕ್ಕೂ ಮೊದ್ಲು ನೀವು ನನಗೆ ಒಂದು ಕೆಲಸ ಮಾಡ್ಕೊಡ್ಬೇಕು. ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನೀವು ದಯವಿಟ್ಟು ಕೆಲಸ ಹೇಳಿ ಸಾಕು. ಸರಿ ಸರಿ ಸರಿ, ನನ್ನ ಹತ್ರ ಒಂದು ಡೋಲ್ ಇದೆ. ಅದನ್ನ ನನ್ನ ಮನೆಯಿಂದ ತಗೊಂಡ್ ಬಂದು ಅರಮನೆ ಹತ್ರ ಇಡ್ಬೇಕು. ಮೊದ್ಲು ನೀನ್ ಈ ಕೆಲ್ಸ ಮಾಡು, ಆಮೇಲೆ ಈ ಕೆಲ್ಸನ ವಿಮಲೇಶ್ ಹತ್ರನೂ ಮಾಡಿಸ್ತೀನಿ. ಆದ್ರೆ ಒಂದು ಮಾತು, ಡೋಲ್ ಅಂತೂ ಭಾರಿ ತೂಕ ಇದೆ. ಅದನ್ನ ಹುಷಾರಾಗಿ ಎತ್ಕೊಂಡ್ ಬರ್ಬೇಕು. ನೀವು ಹೇಗ್ ಹೇಳ್ತಿರೋ ಹಾಗೆ ಆಗ್ಲಿ ಮಹಾಮಂತ್ರಿ. ಮತ್ತೆ ಬೆಳಿಗ್ಗೆನೆ ಮಂತ್ರಿ ಮನೆಯಿಂದ ಕಿಶನ್ ಮತ್ತೆ ಉಮಾ ಆ ಡೋಲ್ನ ತಗೊಂಡು ಹೋಗ್ತಾರೆ. ಇದಂತೂ ತುಂಬಾನೇ ಭಾರ ಇದೆ ರೀ. ನ್ಯಾಯ ಕೇಳಕ್ ಹೋದ್ರೆ ಆ ಮಹಾಮಂತ್ರಿ ನಮ್ಗೆ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ. ನಾವ್ ತೀರ್ಥಯಾತ್ರೆಗೆ ಹೋಗೋದು ಆ ದೇವ್ರಿಗಿಷ್ಟ ಇಲ್ಲ ಅಂತ ಕಾಣುತ್ತೆ. ನಾಣ್ಯಗಳಂತೂ ಹೋಯ್ತು, ಈಗ ಮನೆಗ್ ಹೋಗೋಣ, ಇಲ್ಲ ಅಂದ್ರೆ ಪ್ರಾಣನೂ ಹೊಟ್ಟೋಗುತ್ತೆ. ಸರಿಯಾಗಿ ಹೇಳ್ದೆ. ಆದ್ರೆ ಮಹಾಮಂತ್ರಿಗಳು ಕೊಟ್ಟಿರೋ ಕೆಲ್ಸನ ನಾವು ಹೇಗಾದ್ರೂ ಮುಗಿಸ್ಲೇಬೇಕಲ್ಲ. ಇಬ್ರು ಡೋಲ್ನ ತಗೊಂಡು ಅರಮನೆಗೆ ಹೊರಟ್ರು. ಮಂತ್ರಿಗಳ ಮನೆಯಿಂದ ತಗೊಂಡ್ ಬಂದಿದ್ದಲ್ವಾ, ಅದನ್ನ ಅಲ್ಲಿಟ್ಬಿಡಿ. ನಂತರ ಇದೇ ಕೆಲ್ಸನ ಸಾರಂಗ ವಿಮಲೇಶ್ ಕೊಟ್ಟ. ವಿಮಲೇಶ್ ಡೋಲ್ನ ತಗೊಂಡು ಮಂತ್ರಿ ಮನೆಯಿಂದ ಅರಮನೆಗೆ ಹೊರಟ ಅವನ್ ಹೆಂಡತಿ ಜೊತೆಲಿ. ನಡೀರಿ ನಡೀರಿ ವಿಮಲೇಶ್ ಅವರೇ, ಬೇಗ ಬೇಗ ಮುಂದೆ ಬನ್ನಿ. ವಾ, ಎಷ್ಟು ಸುಂದರವಾಗಿದೆ ಅಲ್ವಾ ಈ ಜಾಗ. ಒಬ್ನೇ ಈ ಡೋಲನ್ನ ಎತ್ಕೊಂಡ್ ಬಂದು ನನ್ ಸೊಂಟ ಎಲ್ಲ ಹಿಡ್ಕೊಂಡ್ ಬಿಟ್ಟಿದೆ.
ನನಗ್ ಸ್ವಲ್ಪ ಸಹಾಯ ಮಾಡೆ. ಹೌದಾ? ಕಳ್ತನ ಮಾಡೋದು ನೀವು, ಆದ್ರೆ ಇದನ್ನ ಎತ್ಕೊಂಡು ಹೋಗೋದು ನಾನಾ? ಅಯ್ಯೋ, ನನಗೆ ಕಳ್ತನ ಮಾಡ್ಬೇಕು ಅಂತ ಹೇಳ್ಕೊಟ್ಟವಳು ನೀನೇ ಅಲ್ವೇನೆ? ಇಲ್ಲ. ಸರಿ, ಡೋಲುನ ನೋಡ್ಕೋತಾ ಇರೋ, ನಾನು ಹೋಗಿ ನೀರ್ ಕುಡ್ಕೊಂಡ್ ಬರ್ತೀನಿ. ವಿಮಲೇಶ್ ನೀರ್ ಕುಡಿಯಕ್ ಹೋದಾಗ ಅವನ್ ಹೆಂಡತಿ ಅಲ್ಲೇ ವಿಶ್ರಾಂತಿ ತಗೋತಿದ್ಲು. ಇದ್ದಕ್ಕಿದ್ದ ಹಾಗೆ ಡೋಲು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಗ್ರಕ್ಕೆ ಶುರು ಆಗೋಯ್ತು. ಅಯ್ಯೋ, ಎಲ್ಲಿಗೆ ಹೋಗ್ತಾ ಇದ್ಯಾ ನೀನು? ಯಾರಾದ್ರೂ ಹಿಡ್ಕೊಳ್ಳಿ ಅದನ್ನ, ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ ಅದನ್ನ, ಹಿಡ್ಕೊಳ್ಳಿ. ಡೋಲು ಓಡ್ ಹೋಗ್ತಾ ಇದೆ. ಡೋಲ್ನ ಎತ್ಕೊಂಡ್ ಬರಕ್ಕಂತೂ ಆಗ್ಲಿಲ್ಲ, ಆದ್ರೆ ಹಿಡ್ಕೋಬಹುದಿತ್ತಲ್ಲೇ. ಒಂದು ಕೆಲ್ಸಾನು ನೆಟ್ಟು ಮಾಡೋದಿಲ್ಲ ನೀನು. ಹೌದಾ? ಕಳ್ತನ ಮಾಡುವಾಗ ಯೋಚನೆ ಬರ್ಲಿಲ್ವಾ? ಈಗ ಬೇಗ ನಡೀರಿ, ಇಲ್ಲ ಅಂದ್ರೆ ಮಹಾಮಂತ್ರಿ ನಮ್ಮನ್ನ ಕಳ್ರು ಅನ್ಕೊಂಡು ನಮ್ಗೆ ಶಿಕ್ಷೆ ಕೊಟ್ಬಿಡ್ತಾನೆ. ನಿಲ್ಲಿ, ನಿಲ್ಲಿ. ವಿಮಲೇಶ್ ಮತ್ತೆ ಅವನ ಹೆಂಡತಿ ಕಷ್ಟಪಟ್ಟು ಆ ಡೋಲ್ನ ತಗೊಂಡು ಅರಮನೆಗ್ ಬರ್ತಾರೆ. ಅಲ್ಲಿ ಕಿಶನ್ ಮತ್ತೆ ಉಮಾ ಆ ಅರಮನೆಗೆ ಮೊದ್ಲೇ ಬಂದಿದ್ರು. ನೀವಿಬ್ರು ಇನ್ನೂ ಇಲ್ಲೇ ಇದ್ದೀರಾ? ನನಗನ್ಸುತ್ತೆ ನೀವು ಶಿಕ್ಷೆ ಸಿಕ್ಕ ಮೇಲೆನೆ ಒಪ್ಕೊಳ್ಳೋದು ಅಂತ. ನೀವು ನಾನೇ. ನೋಡಿದ್ರ ನನ್ನ ಡೋಲಿನ ಜಾದೂನ? ಈ ಡೋಲು ನಿಮ್ಮ ರಹಸ್ಯನ ಬಯಲು ಮಾಡಿದೆ. ಯಾವ ರಹಸ್ಯ? ಅದೇ, ಅದಕ್ಕೋಸ್ಕರ ನೀವಿಬ್ರು ಜಗಳ ಮಾಡ್ಕೊಂಡ್ರಿ. ಆಮೇಲೆ ನಾನು ಡೋಲ್ ಒಳಗಡೆ ಕೂತ್ಕೊಂಡು ಎಲ್ಲಾನು ಕೇಳಿಸ್ಕೊಂಡೆ. ನೀನೀಗ ಈ ರೈತನ ಹತ್ರ ಕಳ್ತನ ಮಾಡಿರೋದನ್ನೆಲ್ಲ ಹಿಂತಿರುಕೊಡು, ಇಲ್ಲ ಅಂದ್ರೆ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸೋದಿಕ್ಕೆ ಸಿದ್ಧನಾಗೋ. ಧನ್ಯವಾದ ಮಹಾಮಂತ್ರಿಗಳೇ. ಆಗ ವಿಮಲೇಶ್ ಮತ್ತೆ ಅವನ ಹೆಂಡತಿ ಆ ಚೀಲನ ವಾಪಸ್ಸು ಕಿಶನ್ಗೆ ಕೊಟ್ಬಿಡ್ತಾರೆ. ಆಗ ಕಿಶನ್ ಮತ್ತೆ ಉಮಾ ತೀರ್ಥಯಾತ್ರೆಗೆ ಖುಷಿ ಖುಷಿಯಾಗಿ ಹೋಗ್ಬಿಡ್ತಾರೆ. ಈ ವರ್ಷ ವಿಜಯನಗರದಲ್ಲಿ ತುಂಬಾನೇ ಚಳಿ ಇತ್ತು. ಚಳಿಯಿಂದ ಇಡೀ ಊರೇ ನಡುಗ್ತಾ ಇತ್ತು. ಅಯ್ಯೋ, ಇದೇನಪ್ಪ, ಮುಂದಿನ 5 ವರ್ಷದ ಚಳಿ ಈ ವರ್ಷನೇ ಬಂದಿರೋ ಹಾಗಿದೆಯಲ್ಲಪ್ಪ. ಶುದ್ಧವಾದ ತುಪ್ಪಕ್ಕೆ ನಕಲಿ ತುಪ್ಪನ ಬೆರೆಸಿ ದುಡ್ಡು ಮಾಡೋದನ್ನ ಈ ಉಡಂಗ ಹತ್ರ ಕಲ್ತ್ಕೋಬೇಕು. ಇದು ಏನ್ ಮಾಡ್ತಾ ಇದ್ದೀರಿ ಯಜಮಾನ್ರೆ? ಅಯ್ಯೋ, ನಾನೇನು ಮಾಡ್ಲಿಲ್ಲ. ನಾನು ತುಪ್ಪನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ಈಗ ನೋಡಿದ್ರೆ ನಾನು ಏನು ಮಾಡಿಲ್ಲ ಅಂತ ಹೇಳ್ತಿದ್ಯಾ? ನನ್ನ ದುಡ್ಡಿನ ಮೇಲಾಣೆ. ಈಗ ಇದನ್ನೆಲ್ಲ ಯಾರು ಸ್ವಚ್ಛಗೊಳಿಸ್ತಾರೆ? ಆದ್ರೆ ನಾನು ಮಾತಾಡಿ ಸಾಕು, ಮೊದ್ಲು ಬಂದು ಇದನ್ನೆಲ್ಲ ಸ್ವಚ್ಛ ಮಾಡೋ. ಗಿರಾಕಿಗಳು ಬರೋ ಹೊತ್ತಾಯ್ತು. ಗಿರಾಕಿಗಳು ಬಂದು ಅಂಗಡಿನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅವರೆಲ್ಲ ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ಆಮೇಲೆ ನನಗೆ ನಷ್ಟ ಆಗತ್ತೆ. ನನ್ನ ದುಡ್ಡಿನ ಮೇಲಾಣೆ. ಏನೋ ಸುಮ್ನೆ ನೋಡ್ತಾ ನಿಂತಿದ್ಯಾ? ಬೇಗ ಬಂದು ಸ್ವಚ್ಛಗೊಳಿಸೋ. ಉಡಂಕನ ಕಿರ್ಚಾಟ ಕೇಳಿ ಇಡೀ ಊರ್ ಜನ ಎಲ್ಲ ಬಂದ್ಬಿಟ್ರು. ಅದೇ ಜನರಲ್ಲಿ ಮಹಾಮಂತ್ರಿ ಸಾರಂಗ ಕೂಡ ಇದ್ದ. ಉಡಂಕ ಎಷ್ಟು ಕೆಟ್ಟವನು ದುಷ್ಟ ಆಗಿದ್ನೋ, ಸಾರಂಗ ಅಷ್ಟೇ ಒಳ್ಳೆಯವನಾಗಿದ್ದ. ಅವನ್ ಮಾಡೋ ನ್ಯಾಯದಿಂದ ಇಡೀ ರಾಜ್ಯನೇ ಅವನ್ನ ಹೊಗಳ್ತಾ ಇತ್ತು. ಬಟ್ಟೆ ತಗೊಂಡು ಎಲ್ಲಾನು ಸರಿಯಾಗಿ ಸ್ವಚ್ಛ ಮಾಡೋ. ನನ್ನ ದುಡ್ಡಿನ ಮೇಲಾಣೆ. ಬಟ್ಟೆ ಅದನ್ನ ಎಲ್ಲಿಂದ ತಗೊಂಡ್ ಬರ್ಲಿ? ಇದೇನಿದು? ಕುರ್ತಾ? ನೀನು ಕುರ್ತಾನ ಬಿಚ್ಚಿ ಅದ್ರಲ್ಲೇ ಸ್ವಚ್ಛಗೊಳಿಸೋ. ನನ್ನ ಹತ್ರ ಇದೊಂದೇ ಕುರ್ತಾ ಇರೋದು. ಆಮೇಲೆ ನಾನ್ ಏನ್ ಹಾಕೊಳ್ಳಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದ್ಲು ಬಿಚ್ಚಿ ಸ್ವಚ್ಛ ಮಾಡೋ. ನನಗೇನಾದ್ರೂ ನಷ್ಟ ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ ನೋಡು. ಯಾವಾಗ ಉಡಂಕ ರಮ್ಮನ್ನ ತನ್ನ ಕುರ್ತದಿಂದ ಒರ್ಸು ಅಂತ ಹೇಳಿದ್ನೋ, ಸಾರಂಗ ಎಲ್ಲ ಕೇಳಿಸ್ಕೊತಾ ಇದ್ದ. ಆಗ ಸಾರಂಗ ಉಡಂಕನ್ಗೆ ಬುದ್ಧಿ ಕಲಿಸ್ಬೇಕು ಅಂತ ನಿರ್ಧಾರ ಮಾಡ್ದ. ನಿಲ್ಸೋ. ಮಹಾಮಂತ್ರಿಗಳೇ, ನೀವು? ನೀನು ಸರಿಯಾಗಿ ಹೇಳ್ತಿದ್ಯಾ ಉಡಂಕ. ತಪ್ಪೆಲ್ಲ ಈ ರಮಣ್ದೆ. ಇವನು ನಿನಗೆ ತುಂಬಾ ನಷ್ಟ ಮಾಡಿದಾನೆ. ಇವನು ಇದನ್ನೆಲ್ಲ ಸ್ವಚ್ಛಗೊಳಿಸಿ ಇದಕ್ಕೆ ನಷ್ಟ ತುಂಬಿಕೊಡ್ಲೇಬೇಕು.
ಮಹಾಮಂತ್ರಿಗಳಿಗೆ ಜಯವಾಗಲಿ. ನಾನು ಇವನಿಗೆ ಅದನ್ನೇ ಹೇಳ್ತಾ ಇದ್ದೆ, ನನ್ನ ದುಡ್ಡಿನ ಮೇಲಾಣೆ. ನಿಲ್ಸು, ನಾನಿನ್ನೂ ನನ್ನ ಮಾತನ್ನ ಪೂರ್ತಿ ಮಾಡಿಲ್ಲ. ರಮಣ್ ತನ್ನ ಕುರ್ತಾನ ಬಿಚ್ಚಿ ಖಂಡಿತವಾಗ್ಲೂ ಇದನ್ನೆಲ್ಲ ಸ್ವಚ್ಛಗೊಳಿಸ್ತಾನೆ. ಆದ್ರೆ ಇದಕ್ಕೆ ಪ್ರತಿಯಾಗಿ ನೀನು ಇವನು ಹೋದ್ಮೇಲೆ ಇವನು ಕುಟುಂಬದ ಜವಾಬ್ದಾರಿನೆಲ್ಲ ನೀನೇ ತಗೋಬೇಕಾಗತ್ತೆ, ತಿಳಿತಾ? ಅಂದ್ರೆ ನಾನು ಅವಾಗ್ಲಿಂದ ನೀನ್ ಆಡೋ ಮಾತನ್ನೆಲ್ಲ ಕೇಳಿಸ್ಕೊತಾ ಇದ್ದೆ. ನೀನು ಆಗ್ಲಿಂದ ರಮಣ್ನ ಬೈತಾನೆ ಇದ್ದೆ, ಹೀಗೇನಾದ್ರೂ ಆಗ್ಬಿಟ್ರೆ ಹಾಗೇನಾದ್ರೂ ಆಗ್ಬಿಟ್ರೆ ಅಂತ ಅವನನ್ನ ಬೈತಾನೆ ಇದ್ದೆ. ಆದ್ರೆ ಇಲ್ಲಿವರೆಗೂ ಅಂತದ್ದೇನು ಆಗಿಲ್ಲ ಅಲ್ವಾ? ಆದ್ರೆ ಈಗ ರಮಣ್ ತನ್ನ ಕುರ್ತಾನ ಬಿಚ್ಚಿ ಅವನಿಗೆ ಚಳಿಯಾಗಿ ಅದ್ರಿಂದ ಇವನಿಗೆ ಜ್ವರ ಬಂದು ಒಂದ್ ವೇಳೆ ಭಗವಂತನ ಪಾದ ಸೇರ್ಕೊಂಡ್ರೆ ಹಾಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಗ ಅವ್ರ ಪರಿವಾರದ ಗತಿ ಏನೋ? ಅವ್ರ ಪರಿವಾರದಲ್ಲಿ ದುಡಿಯುವಂತಹ ವ್ಯಕ್ತಿ ಇರೋದು ಇವನೊಬ್ಬನೇ. ಆದ್ರೆ ನಾನಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ. ಅಯ್ಯೋ, ಈಗ ಅದು ಇದನ್ನೆಲ್ಲ ಬಿಟ್ಟಾಕು ಉಡಂಕ. ಇವಾಗ ಹೇಳು, ಈಗ ಈ ರಮಣ್ ಇದನ್ನೆಲ್ಲ ಸ್ವಚ್ಛಗೊಳಿಸ್ಬೇಕಾ ಅಥವಾ ಬೇಡವಾ? ಸರಿ ಸರಿ ರಮಣ್, ನೀನು ನಿನ್ ಕುರ್ತಾನ ತೆಗ್ದು ಇದನ್ನೆಲ್ಲ ಸ್ವಚ್ಛಗೊಳಿಸು, ಇವನು ಆಸೆನ ಈಡೇರಿಸು. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಯ್ಯೋ ಅಯ್ಯೋ, ಬೇಡ 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 ಪರಮಣ, ನನಗೇನು ನಷ್ಟ ಆಗಿಲ್ಲ. ನೋಡು, ನಿನ್ ಬಟ್ಟೆ ಬಿಚ್ಚಬೇಡ, ತಪ್ಪೆಲ್ಲ ನಂದೆ. ನೀನ್ ಹೋಗು ಹೋಗು ಹೋಗು, ಇದನ್ನೆಲ್ಲ ನಾನೇ ಸ್ವಚ್ಛ ಮಾಡ್ಕೋತೀನಿ. ಹೌದು, ಅದ್ ಸರಿ, ಇವನು ಏನ್ ಬೆಳೆಸಿದ್ದು? ತುಪ್ಪ. ಇದಂತೂ ನಕಲಿ. ನೀನು ನಮ್ಮ ರಾಜ್ಯದಲ್ಲಿ ನಕಲಿ ತುಪ್ಪ ಮಾರಾಟ ಮಾಡ್ತಾ ಇದ್ಯಾ? ಮಹಾಮಂತ್ರಿಗಳೇ, ಈತ ಯಾವಾಗ್ಲೂ ನಮ್ಗೆ ಬೆರ್ಕೆ ವಸ್ತುಗಳನ್ನೇ ಮಾರಾಟ ಮಾಡ್ತಾರೆ. ನನಗೀಗ ಗೊತ್ತಾಯ್ತು, ಇವನ್ ಮಾರುವಂತ ಬೆರ್ಕೆ ತುಪ್ಪನ ತಿಂದೆ ನಾನು ಕಾಯಿಲೆ ಬಿದ್ದಿದ್ದು. ಅದು ಕೂಡ ನನ್ನ ಪರಿವಾರ ಕೂಡ. ಉಡಂಕ, ನೀನು ನಕಲಿ ತುಪ್ಪನ ಮಾರಿ ದೊಡ್ಡ ಅಪರಾಧ ಮಾಡ್ತಾ ಇದ್ಯಾ. ನಿನಗೆ ಇದಕ್ಕೆ ಶಿಕ್ಷೆ ಆಗ್ಲೇಬೇಕು. ನಾನು ನಿನಗೆ ನಮ್ಮ ನ್ಯಾಯಾಲಯದ ಪ್ರಕಾರ 3 ಶಿಕ್ಷೆಗಳನ್ನ ವಿಧಿಸ್ತಾ ಇದ್ದೀನಿ. ನಿನಗೆ ಖಂಡಿತ ಶಿಕ್ಷೆ ಹಾಗೆ ಆಗುತ್ತೆ. 3 ಶಿಕ್ಷೆಗಳ? ನನ್ನ ಕ್ಷಮಿಸ್ಬಿಡಿ ಮಹಾಮಂತ್ರಿಗಳೇ, ನಾನು ಕೇಳ್ಪಟ್ಟಿದ್ದೆ ನಿಮ್ಮ ನ್ಯಾಯ ಯಾವತ್ತು ತಪ್ಪಾಗಿರಲ್ಲ ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನ ದುಡ್ಡಿನ ಮೇಲಾಣೆ. ನೀವೇ ಹೇಳಿ, ಇದು ಸರಿನಾ? ಒಂದು ತಪ್ಪಿಗೆ 3 ಶಿಕ್ಷೆನಾ? ಇದೆಂತ ನ್ಯಾಯ ಮಹಾಮಂತ್ರಿಗಳೇ? ಸರಿ, ನಿನಗಂತೂ ಶಿಕ್ಷೆ ಹಾಗೆ ಆಗುತ್ತೆ. ನೀನು ಇಷ್ಟೊಂದು ಸುಳ್ಳು ಹೇಳಿರೋದಕ್ಕೆ ನಿನಗೆ 3 ಶಿಕ್ಷೆಗಳಲ್ಲಿ 1 ಶಿಕ್ಷೆನ ಆಯ್ಕೆ ಮಾಡೋದಿಕ್ಕೆ ಅವಕಾಶ ಇದೆ. ಅದ್ಯಾವುದೋ 3 ಶಿಕ್ಷೆ? ಮೊದಲನೇ ಶಿಕ್ಷೆ ಏನು ಅಂದ್ರೆ, ನೀನು ನಿನ್ನ ಹತ್ರ ಇರೋ ಎಲ್ಲಾ ನಕಲಿ ತುಪ್ಪನ ನೀನು ಕುಡಿಬೇಕು. 2ನೇ ಶಿಕ್ಷೆ 100 ಚಾಟಿ ಏಟ್ ತಿನ್ಬೇಕು. ಮತ್ತೆ ಅದೂ ಆಗ್ಲಿಲ್ಲ ಅಂದ್ರೆ ನೀನು 1,000 ನಾಣ್ಯಗಳನ್ನ ನೀನು ಯಾರಿಗೆಲ್ಲ ಮೋಸ ಮಾಡಿದ್ಯೋ ಅವ್ರಿಗೆಲ್ಲ ಕೊಡ್ಬೇಕಾಗತ್ತೆ. ನೀನ್ ಮಾರಿರೋ ನಕಲಿ ತುಪ್ಪದಿಂದ ಇವ್ರ ಆರೋಗ್ಯ ಎಲ್ಲ ಹಾಳಾಗಿದೆ. ಯಾವ ಶಿಕ್ಷೆನ ಸ್ವೀಕಾರ ಮಾಡ್ತೀಯಾ? ಚಾಟಿ ಏಟ್ ತಿನ್ನೋದು ಉಡಂಕನ್ ಕೈಲಿ ಸಾಧ್ಯನೇ ಇರ್ಲಿಲ್ಲ. 1,000 ನಾಣ್ಯ ಕೊಡೋದು ಆ ಜಿಪುಣ ಉಡಂಕನ್ಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ತುಂಬಾ ಹೊತ್ತು ಯೋಚನೆ ಮಾಡಿದ ನಂತರ ಒಂದ್ ನಿರ್ಧಾರ ತಗೊಂಡ. ತುಪ್ಪ ತಿನ್ನೋದೇ ಸುಲಭವಾದ ಕೆಲ್ಸ ಅಂತ. ಶಿಕ್ಷೆಯನ್ನ ಶುರು ಮಾಡು. ಒಂದು ಡಬ್ಬ ತುಪ್ಪ ತಿಂದ್ಮೇಲೆ ಉಡಂಕನ ಆರೋಗ್ಯ ತುಂಬಾನೇ ಕೆಡ್ತು. ಯಾಕೆ ನಿಲ್ಲಿಸ್ಬಿಟ್ಟೆ? ಉಡಂಕ ಬೇರೆ ಡಬ್ಬದಿಂದ ಅರ್ಧ ತುಪ್ಪ ತಿಂದ್ಮೇಲೆ ಆಗ ಅವನು ಆಗಲ್ಲ ಅಂತ ಎಲ್ರೂ ಮುಂದೆ ಒಪ್ಕೊಂಡ್ಬಿಟ್ಟ. ಮಹಾಮಂತ್ರಿಗಳೇ, ನನ್ನ ಕೈಲಾಗ್ತಿಲ್ಲ. ಬೇಕಿದ್ರೆ ನೀವು ನಿಮ್ ಕೈಯಾರೆ ಚಾಟಿ ಏಟ್ ಕೊಟ್ಬಿಡಿ, ನನ್ನ ದುಡ್ಡಿನ ಮೇಲಾಣೆ. ಸರಿ, ನಿನ್ ಇಚ್ಛೆಯಂತೆ ಆಗ್ಲಿ. ಸೈನಿಕರೇ, ಇವನನ್ನ ಕರ್ಕೊಂಡು ಹೋಗಿ 100 ಚಾಟಿ ಏಟ್ ಕೊಡಿ. ಉಡಂಕ 100 ಚಾಟಿ ಏಟ್ಗೆ ಒಪ್ಕೊಂಡ್ಬಿಟ್ಟ. ಆದ್ರೆ ಉಡಂಕನ್ಗೆ ತುಂಬಾ ಸೋಂಬೇರಿತನ ಇತ್ತು. ಅದ್ರಿಂದ ಅವನ್ ಕೈಲಿ ಆಗ್ತಾ ಇರ್ಲಿಲ್ಲ. ಚಾಟಿ ಏಟ್ ತಿನ್ನೋದು ಅದವನಿಂದ ಅಸಾಧ್ಯ ಆಗಿತ್ತು. ನನ್ನ ಕಾಪಾಡಿ
ಕಾಪಾಡಿ ಕಾಪಾಡಿ, ನನ್ನ ದುಡ್ಡಿನ ಮೇಲೆ ಆಣೆ. ಮಹಾಮಂತ್ರಿಗಳೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು 1000 ನಾಣ್ಯ ಬೇಕಾದ್ರೆ ಕೊಟ್ಬಿಡ್ತೀನಿ. ಈ ಚಾಟಿ ಏಟಿಂದ ನನ್ನ ತಪ್ಪಿಸ್ಬಿಡಿ, ನನ್ನ ದುಡ್ಡಿನ ಮೇಲೆ ಇದೇ ಆಣೆ. ತರ ಸಾರಂಗ ಹೇಳಿದ 3 ಶಿಕ್ಷೆಗಳು ಒಂದು ತಪ್ಪೆ ಉಡಂಗನ್ಗೆ ಸಿಕ್ತು. ಪ್ರಜೆಗಳಿಗೆ ನ್ಯಾಯನೂ ಸಿಕ್ತು. ಅಲ್ಲಿದ್ದ ಜನಗಳೆಲ್ಲ ಸಾರಂಗನ್ಗೆ ಜೈಕಾರ ಹಾಕಿದ್ರು. ಅದಾದ್ಮೇಲೆ ಉಡಂಕ ಅವನ ಹತ್ರ ಇದ್ದಿದ್ ನಕಲಿ ತುಪ್ಪನ ಯಾರಿಗೂ ಮಾರ್ಲಿಲ್ಲ. ಅಯ್ಯೋ, ಈಗಂತೂ ತುಂಬಾ ನಷ್ಟ ಆಗೋಯ್ತಲ್ಲಪ್ಪ, ನನ್ನ ದುಡ್ಡಿನ ಮೇಲಾಣೆ. If you like this video, subscribe to our channel Murthy Media.